ಕಾಡಿನ ಪ್ರಾಣಿಗಳ ಒಗ್ಗಟ್ಟು. ಒಮ್ಮೆ ದಟ್ಟ ಕಾಡೊಂದರಲ್ಲಿ ಎಲ್ಲ ಪ್ರಾಣಿಗಳು ಸುಖವಾಗಿ ಜೀವಿಸುತ್ತಿದ್ದವು. ಹಸಿರು ಮರಗಳ ನಡುವೆ ನದಿ ಹರಿಯುತ್ತಿತ್ತು. ಸಿಂಹ ರಾಜನಾಗಿ ಆಳುತ್ತಿದ್ದರು. ಎಲ್ಲರೂ ಸಮಾನರಾಗಿ ಬದುಕುತ್ತಿದ್ದರು. ಕುಂಜರ, ಕಾಡುಹಂದಿ, ಮೊಲ, ಕುರುಳೆ, ನರಿ, ಹಕ್ಕಿಗಳು ಎಲ್ಲರೂ ತಮ್ಮದೇ ಕೆಲಸಗಳಲ್ಲಿ ತೊಡಗಿದ್ದರು. ಒಂದು ದಿನ ಬೆಳಗ್ಗೆ ಭಯಂಕರ ಸುನಾಮಿ ಬಂತು. ದೂರದ ಗುಡ್ಡದಿಂದ ಭಾರೀ ಬೆಂಕಿ ಹರಡಿತು. ಕಾಡು ಉರಿಯುತ್ತಿತ್ತು. ಧೂಮ್ರ ಹರಡುತ್ತಿತ್ತು. ಪ್ರಾಣಿಗಳು ಭಯದಿಂದ ಚೆದುರಿದವು. ಸಿಂಹ ಗರ್ಜಿಸಿತು. ಎಲ್ಲರೂ ಓಡಿ. ಇದು ಅಪಾಯ. ಆದರೆ ಬೆಂಕಿ ತ್ವರಿತವಾಗಿ ಹರಡುತ್ತಿತ್ತು. ಮರಗಳು ಸುಟ್ಟು ಬೀಳುತ್ತಿದ್ದವು. ನದಿ ಕಡೆಗೆ ಓಡುವ ಮಾರ್ಗವು ಕಟ್ಟಿ ಹೋಗಿತ್ತು. ಆ ಸಮಯದಲ್ಲಿ ಸಣ್ಣ ಮೊಲ ಒಂದು ಧೈರ್ಯದ ಮಾತು ಹೇಳಿತು. ನಾವು ಒಂದಾಗದಿದ್ದರೆ ಎಲ್ಲರೂ ನಾಶವಾಗುತ್ತೇವೆ. ಒಗ್ಗಟ್ಟು ನಮ್ಮ ಶಕ್ತಿ. ಆದರೆ ದೊಡ್ಡ ಪ್ರಾಣಿಗಳು ಮೊದಲು ಕಿವಿಗೊಡಲಿಲ್ಲ. ಕುಂಜರವು ನಾನು ಒಬ್ಬನೇ ಸಾಕು ಎಂದು ಗರ್ಜಿಸಿ ಮುಂದೆ ಹೋಯಿತು. ಆದರೆ ಬೆಂಕಿಯ ಬಿಸಿ ಅದನ್ನು ಹಿಂದಕ್ಕೆ ತಳ್ಳಿತು. ಮೊಲವು ಎಲ್ಲರನ್ನೂ ಕೂಗಿ ಕರೆಯಿತು. ಸಿಂಹರಾಜ, ನೀವು ನಮ್ಮನ್ನು ನಡೆಸಿ. ಕುಂಜರ, ನಿಮ್ಮ ಬೆನ್ನ ಮೇಲೆ ಸಣ್ಣ ಪ್ರಾಣಿಗಳನ್ನು ಹೊರಿಸಿ. ಕುರುಳೆಗಳು ಮರಗಳನ್ನು ಕಡಿದು ದಾರಿ ಮಾಡಿ. ಹಕ್ಕಿಗಳು ಮೇಲೆ ಹಾರಿ ಬೆಂಕಿಯ ಸ್ಥಿತಿ ಹೇಳಿ. ನರಿಯು ತಂತ್ರಗಳು ಹೇಳಿ. ಕಾಡುಹಂದಿಗಳು ಮಣ್ಣು ತೋಡಿ ಬೆಂಕಿ ತಡೆಯಿರಿ. ಆ ಮಾತುಗಳು ಎಲ್ಲರ ಹೃದಯಕ್ಕೂ ತಾಗಿದವು. ಸಿಂಹವು ಮುಂದೆ ನಡೆಯಿತು. ಕುಂಜರವು ಸಣ್ಣ ಪ್ರಾಣಿಗಳನ್ನು ಬೆನ್ನ ಮೇಲೆ ಏರಿಸಿಕೊಂಡು ನಡೆಯಿತು. ಹಕ್ಕಿಗಳು ಆಕಾಶದಿಂದ ಮಾರ್ಗ ತೋರಿಸಿದವು. ಕುರುಳೆಗಳು ತಮ್ಮ ಹಲ್ಲುಗಳಿಂದ ತಡೆಯುವ ಮರಗಳನ್ನು ಕಡಿದವು. ನರಿಯು ಬುದ್ಧಿಯಿಂದ ನದಿಯ ಹತ್ತಿರದ ತಗ್ಗು ಪ್ರದೇಶವನ್ನು ಗುರುತಿಸಿ ಅಲ್ಲಿಗೆ ಕರೆದೊಯ್ದಿತು. ಕಾಡುಹಂದಿಗಳು ಮಣ್ಣು ತೋಡಿ ಬೆಂಕಿಯನ್ನು ತಡೆಯಲು ಸಹಾಯ ಮಾಡಿದವು. ಒಂದು ತಂಡವಾಗಿ ಅವರು ನದಿಯತ್ತ ಓಡಿದರು. ಬೆಂಕಿ ಹತ್ತಿರ ಬಂದಾಗ ಕುಂಜರವು ತನ್ನ ಸೊಂಡಿಲಿನಿಂದ ನೀರು ಎತ್ತಿ ಬೆಂಕಿಗೆ ಎಸೆಯಿತು. ಸಿಂಹವು ಗರ್ಜನೆಯಿಂದ ಎಲ್ಲರನ್ನೂ ಪ್ರೋತ್ಸಾಹಿಸಿತು. ಮೊಲವು ಸಣ್ಣ ಸಣ್ಣ ರಂಧ್ರಗಳಲ್ಲಿ ದಾರಿ ತೋರಿಸಿತು. ಎಲ್ಲರೂ ಒಂದಾಗಿ ಕೆಲಸ ಮಾಡಿದ್ದರಿಂದ ಅವರು ಸುರಕ್ಷಿತವಾಗಿ ನದಿಯ ಆಚೆ ತಲುಪಿದರು. ಬೆಂಕಿ ನಂದಿದ ನಂತರ ಕಾಡು ಮತ್ತೆ ಹಸಿರಾಗುವುದಕ್ಕೆ ಅವರು ಒಟ್ಟಾಗಿ ಮರಗಳನ್ನು ನೆಡಿದರು. ಸಿಂಹವು ಹೇಳಿತು, ಇಂದು ನಾವು ಕಲಿತ ಪಾಠ ಒಗ್ಗಟ್ಟು. ಒಬ್ಬೊಬ್ಬರ ಶಕ್ತಿ ಸಣ್ಣದಾಗಿರಬಹುದು, ಆದರೆ ಒಟ್ಟಾಗಿ ನಾವು ಅಜೇಯರು. ಆದಿನಿಂದ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಒಂದೇ ಕುಟುಂಬದಂತೆ ಬದುಕಿದವು. ಯಾವುದೇ ಅಪಾಯ ಬಂದರೂ ಅವರು ಒಗ್ಗಟ್ಟಿನಿಂದ ಎದುರಿಸುತ್ತಿದ್ದರು. ಒಗ್ಗಟ್ಟು ಎಂಬುದು ದೊಡ್ಡ ಶಕ್ತಿ ಎಂಬುದು ಅವರಿಗೆ ಅರ್ಥವಾಯಿತು.